ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪಂಜಾಬಿ ಡ್ರೆಸ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ನಾನು 2 ಮೀಟ್ರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದು ಯಾವ ಸೈಜ್ ಆದ್ರೂ ಪರವಾಗಿಲ್ಲ, 2 ಮೀಟ್ರ್ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು 2 ಮೀಟ್ರನ್ನ ತೊಗೊಂಡಿದ್ದೀನಿ. ನೀವೇನಾದರೂ ಹ್ಯಾಂಡ್ಸ್ಗೂ ನೀವು ಲೈನಿಂಗ್ ಹಾಕ್ಕೊಬೇಕಂದ್ರೆ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ 2.5 ಮೀಟ್ರು ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಓಪನ್ ಬಂದು ಆಪೋಸಿಟ್ ಹಾಕ್ಕೊಬೇಕು, ಕ್ಲೋಸ್ ಇರೋದು ನಮ್ಮ ಸೈಡ್ ಹಾಕ್ಕೊಬೇಕು. ಈ ಥರ ಹಾಕ್ಕೊಬೇಕು ನೀಟಾಗಿ. ಹಾಕ್ಕೊಂಡು ಇವಾಗ ಆದಿ ಬ್ಲೌಸ್ನ ತಗೊಬೇಕಾಗತ್ತೆ. ಇದರಲ್ಲಿ ನಾವು 4 ಮೆಜರ್ಮೆಂಟ್ ಮಾಡಿ ಒಂದು ಡ್ರೆಸ್ನೇ ಕಟ್ ಮಾಡ್ಕೊಬೋದು. ಫಸ್ಟು ನಾನು ಶೋಲ್ಡರ್ನ ಮೆಜರ್ಮೆಂಟ್ ಮಾಡ್ಕೊತೀನಿ. ನೋಡಿ, ಈ ಕಡೆ ಸೈಡು ನೋಡಿ ನಾವೇನು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿಂದ ಈ ಕಡೆ ಸೈಡು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನನಗೆ 14 ಬಂದಿದೆ. 14ಅಲ್ಲಿ ಅರ್ಧ 7 ಇಂಚು. ನಾನು 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಮತ್ತು ಶೋಲ್ಡರ್ ಬಂದು 4 ಇಂಚು. ನೋಡಿ, ಇಲ್ಲಿ 4 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇನ್ನು ಮಿಕ್ಕಿರೋ 3 ಇಂಚ್ಗೆ ನಾನು ಬ್ಯಾಕ್ ನೆಕ್ನ ಕಟ್ ಮಾಡ್ಕೊತೀನಿ. ನೋಡಿ, ಇವಾಗ ನಾನು ಬ್ಯಾಕ್ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 6 ಇಂಚಿದೆ. ಅವರು ನನಗೆ 6 ಇಂಚ್ ಸಾಲಲ್ಲ, ಒಂದು 8 ಇಂಚ್ ಇಕ್ರಿ ಅಂದರು. ಅದಕ್ಕೋಸ್ಕರ 8 ಇಂಚನ್ನ ಇಕ್ತಾಯಿದ್ದೀನಿ. ಇಲ್ಲಿ ನಾನು ಬ್ಯಾಕ್ ಬಂದು ಬೋಟ್ ನೆಕ್ನ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ ನಾನು ಕೆಳಗಡೆ ಕೂಡ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಬಾಕ್ಸ್ನ ಹಾಕ್ಕೊತೀನಿ. ಇವಾಗ ಇಲ್ಲಿ ಶೋಲ್ಡರ್ ಎಷ್ಟು ಬಂದಿದೆ ಅದಕ್ಕೆ 1/2 ಇಂಚು ಕಡಿಮೆ ಮಾಡಿಕೊಂಡು ನಾನು ಇಲ್ಲಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಇಲ್ಲಿ ಎಷ್ಟು ಬರ್ತಾಯಿದೆ ಅಂತ ಚೆಕ್ ಮಾಡ್ಕೊಬೇಕು. ನೋಡಿ, ನನಗೆ ಇಲ್ಲಿ 7 ಇಂಚ್ ಬಂದಿದೆ. ಈ ಥರ ಒಂದು ಲೈನ್ ಹಾಕ್ಕೊಬೇಕು. ಲೈನ್ ಹಾಕ್ಕೊಂಡು ಸೆಂಟ್ರಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ನಾವು ಇವಾಗ ಚೆಸ್ಟ್ ಲೂಸ್ನ ಚೆಕ್ ಮಾಡ್ಕೊಬೇಕು. ನೋಡಿ, ಈ ಕಡೆ ಸ್ಲೀವ್ನಿಂದ ಆ ಕಡೆ ಸ್ಲೀವ್ಗೆ ಚೆಸ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು. ನನಗೆ 9.25 ಬರುತ್ತೆ. ನಾನು 9.25ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ. ಆಮೇಲೆ 1.5 ಇಂಚು ಮಾರ್ಜಿನಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇವಾಗ ರೌಂಡ್ ಸ್ಕೇಲ್ ಇಟ್ಕೊಂಡು ನಾನು ಇಲ್ಲಿ ರೌಂಡನ್ನ ಇಟ್ಕೊತೀನಿ. ನೋಡಿ, ಇಲ್ಲಿ ಮೆಜರ್ಮೆಂಟ್ ಮಾಡಿಕೊಂಡೆ ನನಗೆ 7 ಇಂಚ್ ಬಂದಿದೆ. ಇಲ್ಲಿ 7 ಇಂಚ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಕರೆಕ್ಟಾಗಿ 7 ಇಂಚ್ ಬಂದಿದೆ. ನೀವು ಕೂಡ ಇದೇ ಥರ ಚೆಕ್ ಮಾಡ್ಕೊಳ್ಳಿ. ಇವಾಗ ಡ್ರೆಸ್ ಎಷ್ಟು ಉದ್ದ ಬೇಕು ಅಂತ ಚೆಕ್ ಮಾಡ್ಕೊಬೇಕು. ನೋಡಿ, ನನಗೆ ಇಲ್ಲಿ 38 ಬರ್ತಾ ಇದೆ. 38 ನಾನು 40 ಇಕ್ಕೊತೀನಿ. ಆದರೆ ಲೈನಿಂಗು 2 ಇಂಚು ಕಮ್ಮಿನೇ ಇಕ್ಕೊಬೇಕು. ಅದಕ್ಕೋಸ್ಕರ ನಾನು 38ಗೆ ಇಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಟೇಪ್ ಇಕ್ಕೊಂಡು 38 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇವಾಗ 14 ಇಂಚ್ಗೆ ನಾವು ಹಿಪ್ ಲೂಸ್ನ ಮಾರ್ಕ್ ಮಾಡ್ಕೊಬೇಕು. ಅಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಚೆಕ್ ಮಾಡ್ಕೊಬೇಕು. ನೋಡಿ, ಈ ಥರ 14 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಷ್ಟು ಬರುತ್ತೆ ಅಂತ ನೋಡ್ಕೊಬೇಕು. 17.5 ಬಂದಿದೆ. ನನಗೆ ಇಲ್ಲಿ 8.25 ಬರುತ್ತೆ. ನಾನು ಅದೇ 14 ಇಂಚ್ಗೆ ಮಾರ್ಕ್ ಮಾಡಿಕೊಂಡು 8.25ನ ಮಾರ್ಕ್ ಮಾಡ್ಕೊತೀನಿ. ಇದು ಹಿಪ್ ಲೂಸ್ ಫ್ರೆಂಡ್ಸ್, ಅಂದರೆ ಸೊಂಟ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಕೊಳೋದು. ನೋಡಿ, ಇಲ್ಲಿ 8.25 ಇಂಚ್ಗೆ ನಾನು ಒಂದು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು 1.5 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತೀನಿ. ಅಲ್ಲಿಂದ 20 ಇಂಚ್ಗೆ ನಾವು ಒಂದು ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ನಾವು ಡ್ರೆಸ್ಸಲ್ಲಿ ಸೈಡಲ್ಲಿ ಓಪನ್ ಇರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನು ಇವಾಗ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಇಲ್ಲಿ 8.25 ಬಂದಿದೆ. ಇಲ್ಲಿ ನಾವು ಅದಕ್ಕೆ 2 ಇಂಚು ಆ್ಯಡ್ ಮಾಡಿಕೊಂಡು 8.25 ಬಂದಿತ್ತಲ್ಲ, ಇವಾಗ ನಾನು 10.25ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಸೊಂಟದಲ್ಲಿ ಎಷ್ಟು ಬಂದಿರುತ್ತೋ ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಇಲ್ಲಿ ಏನು ನಾವು ಡ್ರೆಸ್ಸಲ್ಲಿ ಓಪನ್ಸ್ ಬಿಡ್ತೀವಲ್ಲ ಆ ಜಾಗದಲ್ಲಿ
ಮಾರ್ಕ್ ಮಾಡ್ಕೊಬೇಕು. ಎಕ್ಸ್ಟ್ರಾ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ಮತ್ತು ಬಾಟಮಲ್ಲಿ ಬಂದು ನಾವು ಇಲ್ಲಿ ಏನು ಅದೇ ಓಪನ್ ಸೈಡು ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಅದಕ್ಕಿಂತ 1 ಇಂಚು ಜಾಸ್ತಿ ಮಾಡ್ಕೊಬೇಕು. ಇವಾಗ ಅಲ್ಲಿ 10 ಅಂದರೆ ಇಲ್ಲಿ 11 ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿನಿಂದ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಬೇಕು. ನನಗೆ ಆ ಥರ ಮಾರ್ಕ್ಸ್ ಎಲ್ಲ ತೆಗಿಯೋಕ್ಕಾಗಲ್ಲ ಅಂದರೆ ನೋಡಿ ನನಗೆ ಆ ಥರ ಸ್ಟಿಚ್ ಮಾಡೋಕ್ಕೆ ಆ ಥರ ಮಾರ್ಕ್ ಮಾಡೋಕ್ಕೆ ಬರಲ್ಲ ಅಂದರೆ ನಾವು ಈ ಥರ ಅಳತೆ ಡ್ರೆಸ್ನ ಮೇಲೆ ಹಾಕ್ಕೊಂಡು ನೋಡಿ ಅದು ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಮಾರ್ಕ್ ಮಾಡ್ಕೊಬೇಕು. ಈ ಥರ ಕೂಡ ಮಾರ್ಕ್ ಮಾಡ್ಕೊಬೋದು. ನಾನು ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀವು ನೀಟಾಗಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನಾವು ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಇವಾಗ ಸ್ಕೇಲಲ್ಲಿ ಶೇಪ್ನ ಕೊಟ್ಕೊಬೇಕು. ನೋಡಿ ಈ ಥರ ನೀಟಾಗಿ ಶೇಪು ಕೊಟ್ಕೊಬೇಕಾಗತ್ತೆ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬೋಟ್ ನೆಕ್ನ ಯಾವ ಥರ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಇಲ್ಲಿ ಒಂದು ಬಾಕ್ಸ್ ಥರ 3 ಇಂಚು ಈ ಕಡೆ 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವಾಗ ಅಲ್ಲಿ ಕೆಳಗಡೆ 5 ಇಂಚ್ ಇರುತ್ತೆ. ನಾನು ಇನ್ನೊಂದು ಇಂಚು ಸೇರಿಸಿ 6 ಇಂಚ್ ಮಾಡ್ಕೊತೀನಿ. 6 ಇಂಚ್ ಮಾಡಿಕೊಂಡು 6 ಇಂಚ್ಗೆ ಈ ಥರ ಒಂದು ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇವಾಗ ನಾವು ಇದರಲ್ಲಿ ಬೋಟ್ ನೆಕ್ನ ಕೊಡಬೇಕು. ನೋಡಿ ಇಲ್ಲಿ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಇದರಲ್ಲಿ ಇವಾಗ ನಾವು ಬೋಟ್ ನೆಕ್ನ ಕಟ್ ಮಾಡ್ಕೊಬೇಕು. ನೋಡಿ ನಾನು ಈ ಥರ ಸ್ಕೇಲ್ ತಗೊಂಡು ಇಲ್ಲಿ ಬೋಟ್ ನೆಕ್ ಶೇಪ್ನ ಕಟ್ ಮಾಡ್ಕೊತೀನಿ. ರೌಂಡ್ ನೆಕ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಳಗಡೆ ಕೂಡ ಅದೇ ಥರ ನಾನು ಇವಾಗ ಕಟ್ ಮಾಡ್ಕೊತೀನಿ, ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಇದರಲ್ಲಿ ಯಾವ ಶೇಪ್ ಬೇಕೋ ಆ ಶೇಪು ಕೊಡಬೇಕು. ನೋಡಿ ನಾನು ಈ ಥರ ಕೊಡ್ತಾಯಿದ್ದೀನಿ. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ಈ ಥರ ನಾವು ಬ್ಯಾಕು ಬೋಟ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋದು. ಇವಾಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಬೇಕಾಗತ್ತೆ. ನಾವು ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕ್ಲೀನಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಇಲ್ಲೊಂದು ಕಟ್ನ ಇಕ್ಕೊಬೇಕಾಗತ್ತೆ. ನೋಡಿ ಈ ಥರ ಕಟ್ ಮಾಡ್ಕೊಬೇಕು. ನಾನು ಇವಾಗ ನೆಕ್ಕು ಕಟ್ ಮಾಡ್ಕೊಂಡಲ್ಲ, ಹೊಲಿಯಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡಿ ಹೊಲಿಯೋದು ಅಂತ. ನಾನು ಫ್ರಂಟಲ್ಲಿ ಕೂಡ ನೆಕ್ಕು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದೇನು ತೋರಿಸ್ತಾ ಇಲ್ಲ, ಸುಮ್ಮನೆ ನೋಡ್ಕೊಳ್ಳಿ ಅದು ಯಾವ ಥರ ಮಾರ್ಕ್ ಮಾಡ್ಕೊತೀನಿ ಅಂತ. ನೋಡಿ ಇಲ್ಲಿ 3 ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡೆ, ಕೆಳಗಡೆ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ 1 ಇಂಚು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಅಲ್ಲೊಂದು ಡೈಮಂಡ್ ಶೇಪ್ ಥರ ಒಂದು ಡಿಸೈನ್ ಕೊಟ್ಕೊತೀನಿ ಫ್ರೆಂಡ್ಸ್. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಸೈಡು. ನೋಡಿ ಇಲ್ಲಿ ರೌಂಡ್ ನೆಕ್ ಕೊಡ್ತೀನಿ, ನೋಡಿದ್ರಲ್ಲ ಬ್ಯಾಕು ಫ್ರಂಟು ನೆಕ್ಕು ಯಾವ ಥರ ಮಾರ್ಕ್ ಮಾಡೋದು ಅಂತ. ನೋಡಿ ಈ ಥರ ಅದ್ರ ಒಳಗಡೆ ನಾನು ಏನಾದರೂ ಡಿಸೈನ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಸ್ಲೀವ್ಗೆ ನನಗೆ ಇಲ್ಲಿ ಬಟ್ಟೆ ಸಾಲ್ತಾ ಇಲ್ಲ, ನಾನು ಬಟ್ಟೆ ಅಟ್ಯಾಚ್ ಮಾಡಿಬಿಟ್ಟು ಹೊಲಿಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕಟ್ ಮಾಡೋದು ಅಂತ. ನೋಡಿ ಇಲ್ಲಿ ನನಗೆ ಬಟ್ಟೆ ಸಾಕಾಗ್ತಾಯಿಲ್ಲ, ಅದಕ್ಕೋಸ್ಕರ ನಾನು ಇದಕ್ಕೆ ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ನೋಡಿ ಇವಾಗ ಒರಿಜಿನಲ್ ಕ್ಲಾತ್ ಮೇಲೆ ನಾವು ಲೈನಿಂಗ್ ಇಟ್ಕೊಂಡು ಯಾವ ಥರ ಒರಿಜಿನಲ್ ಕ್ಲಾತ್ನ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿದ್ರಲ್ಲ, ಲೈನಿಂಗ್ ಈ ಥರ ಹಾಕ್ಕೊಬೇಕು. ನೋಡಿ ಕೆಳಗಡೆ ಒಂದು 2 ಇಂಚಸ್ಸು ಲೈನಿಂಗ್ ಜಾಸ್ತಿ ಇರಬೇಕು, ಮೈನ್ ಫ್ಯಾಬ್ರಿಕ್ಕು ಜಾಸ್ತಿ ಇರಬೇಕು, ಲೈನಿಂಗ್ ಸ್ವಲ್ಪ ಕಮ್ಮಿ ಇರಬೇಕು. ಆ ಥರ ಹಾಕ್ಕೊಂಡು ನಾವು ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿದ್ರಲ್ಲ, ಯಾವ ಥರ ಹಾಕ್ಕೊಂಡಿದ್ದೀವೋ ಅದೇ ಥರ ನೀಟಾಗಿ ಕಟ್ ಮಾಡ್ಕೊಂಬರ್ಬೇಕು. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಜಾಸ್ತಿನೇ ಇಟ್ಕೊಂಡು ನಾವು ಕಟ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ಥರ ಕಟ್ ಮಾಡೋದು ಅಂತ. ನೋಡಿ ಇಲ್ಲಿ ನನಗೆ ಸ್ಲೀವ್ಗೆ ಇದರಲ್ಲಿ ಬಟ್ಟೆ ಸಾಲತ್ತೆ. ಇದರಲ್ಲಿ ನಾವು ಸ್ಲೀವ್ನ ಕಟ್ ಮಾಡ್ಕೊಬೋದು.